ಡಿಐಜಿ ರೂಪ ವರದಿಯಿಂದ ಕಂಗೆಟ್ಟ ಕೆಲ ಕೈದಿಗಳು ಇದೀಗ ಕಂಗಾಲಾಗುವ ಪರಿಸ್ಥಿತಿ ಪರಪ್ಪನಾಗ್ರಹಾರದಲ್ಲಿ ಎದುರಾಗಿರುವುದು. ಕಾರಣ ಎಣ್ಣೆ ಸಿಗ್ತಿಲ್ಲ, ಬೀಡಿನೂ ಇಲ್ಲ, ಸಿಗರೇಟು ಇಲ್ಲ, ಗಾಂಜಾಕ್ಕೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ಇದರ ಜೊತೆಗೆ ಸಸಿಕಲಾ ಹಾಗೆ ಕರೀಂಲಾಲ್ ತೆಲುಗಿಗೂ ಕೂಡ ವಿಶೇಷ ಸೌಲಭ್ಯಗಳು ಕಟ್ಟಾಗಿದೆ. ಇನ್ನು ಬಿಳಿ ಬಟ್ಟೆ ತೊಟ್ಟು ಚಿನ್ನಮ್ಮ ಕೂತಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರೋದು. ಕೈದಿಗಳಿಗೆ ಹೊರಗಡೆಯಿಂದ ಬರ್ತಾ ಇದ್ದ ಮನೆಯೂಟಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ನೂತನ ಎಡಿಜಿಪಿ ಮೇಘರೇಖರಿಂದ ಖಡಕ್ ವಾರ್ನಿಂಗ್ ಹೊರಡಿಸಲಾಗಿದೆ. ಹೀಗಾಗಿ ಎಲ್ಲಾ ವಿಶೇಷ ಸೌಲಭ್ಯಗಳು ಕೂಡ ಬಂದ್ ಆಗಿವೆ. ಸಿಗರೇಟ್, ಬೀಡಿ, ಗಾಂಜಾ, ಮದ್ಯ ಸಿಗದೆ ಕೈದಿಗಳು ಪೇಚಿಗೆ ಸಿಲುಕಿದ್ದಾರೆ. 40%ಕ್ಕೂ ಅಧಿಕ ಕೈದಿಗಳು ಚಟಕ್ಕೆ ಅಂಟಿಕೊಂಡಿದ್ರು. ಹೀಗಾಗಿ ಅವರೆಲ್ಲ ಪರಿತಪ್ಪಿಸುವಂತಹ ಕಾಲ ಇದೀಗ ಬಂದೊದಗಿದೆ. ಕೈದಿಗಳ ಭೇಟಿಗೆ ಕೇವಲ 10 ನಿಮಿಷ ಮಾತ್ರ ಅವಕಾಶವನ್ನ ಸದ್ಯಕ್ಕೆ ಕೊಡಲಾಗ್ತಾ ಇದೆ. ಪರಪ್ಪನಾಗ್ರಹಾರದಲ್ಲಿ ಈಗ ಎಲ್ಲವೂ ಫುಲ್ ಸ್ಟ್ರಿಕ್ಟ್ ಆಗಿದೆ. ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ ಸಾಕಷ್ಟು ಕಾನೂನಿನ ಉಲ್ಲಂಘನೆ ಆಗ್ತಿದೆ ಅನ್ನೋ ಮಾತು ಕೇಳಿಬಂದ ಬೆನ್ನಲ್ಲೇ ವರ್ಗಾವಣೆ ಪರ್ವ ಆಯಿತು. ಅದಾದ ನಂತರದಲ್ಲಿ ನೂತನ ಎಡಿಜಿಪಿಯಾಗಿ ಮೇಘರಿಕ್ ಅವರು ಕೂಡ ಚಾರ್ಜ್ ಅನ್ನ ತೆಗೆದುಕೊಂಡಿದ್ದಾರೆ. ಇನ್ನು ಮೇಘರಿಕ್ ಅವರ ಎಂಟ್ರಿ ಆಗ್ತಾ ಇದ್ದಂತೆ ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ ಎಲ್ಲವೂ ಕೂಡ ಸ್ಟ್ರಿಕ್ಟ್ ಆಗಿದೆ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ. ಹಿಂದೆ ಏನು ಬೀಡಿ, ಸಿಗರೇಟು, ಮಧ್ಯೆ ಹಾಗೆ ಗಾಂಜಾ ಸಪ್ಲೈ ಆಗ್ತಿತ್ತು ಅನ್ನೋ ಗಂಭೀರ ಆರೋಪ ಕೇಳಿಬಂದಿತ್ತು. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಅನ್ನೋದು. ಇನ್ನು ಸಸಿಕಲಾ ನಟರಾಜನ್ ಹಾಗೆ ಕರೀಂಲಾಲ್ ತೆಲುಗಿಯಂತಹ ವಿಐಪಿ ಕೈದಿಗಳಿಗೆ ನೀಡಲಾಗ್ತಾ ಇದ್ದ ರಾಜಾತಿಥ್ಯಕ್ಕೂ ಕೂಡ ಬ್ರೇಕ್ ಬಿದ್ದಿದೆ ಅನ್ನೋ ಅಪ್ಡೇಟ್ಸ್ ಲಭ್ಯವಾಗಿದೆ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್. ರಾಜಾತಿಥ್ಯಕ್ಕೆ ಜೊತೆಗೆ ಕಾನೂನಿನ ಉಲ್ಲಂಘನೆಗೆ ಒಂದ್ ಹಂತಕ್ಕೆ ಪರಪ್ಪನಾಗ್ರಹಾರದಲ್ಲಿ ಬ್ರೇಕ್ ಬಿದ್ದಿದೆ ಅನ್ನೋ ಮಾಹಿತಿ, ಏನ್ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ನಿಜಕ್ಕೂ ಸ್ಮಿತಾ, ಏನು ಪರಪ್ಪನ ಅಗ್ರಹಾರ ಕಾರಾಗೃಹ ಒಂದು ಹಂತಕ್ಕೆ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಕೊಬ್ಬಿದ ಕುರಿಗಳು ಉತ್ತರ ಕರ್ನಾಟಕದತ್ತ ಪಯಣ ಬೆಳೆಸಿದ್ರೆ, ಅಂದ್ರೆ ಇಲ್ಲಿನ ಅಧಿಕಾರಿಗಳನ್ನ ಉತ್ತರ ಕರ್ನಾಟಕಕ್ಕೆ ಈಗ ವರ್ಗಾವಣೆ ಮಾಡಿ ಅಲ್ಲಿನ ಅಧಿಕಾರಿಗಳನ್ನ ಇಲ್ಲಿಗೆ ಈಗ ಕರೆಸಿಕೊಳ್ಳಲಾಗಿದೆ, ಏನು ನೇಮಕ ಮಾಡಿಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಎಲ್ಲವೂ ಕೂಡ ಸ್ವಚ್ಛಂದವಾಗಿ ಸಿಗ್ತಾ ಇತ್ತು. ಏನೇನು ವಸ್ತುಗಳು, ಮಾದಕ ವಸ್ತುಗಳು ಇರ್ಬೋದು, ಬೀಡಿ, ಸಿಗರೇಟ್, ಗಾಂಜಾ ಇರ್ಬೋದು, ಇದೆಲ್ಲದೂ ಕೂಡ ಏನು ನಿಸ್ಸಂಕೋಚವಾಗಿ ಅಲ್ಲಿ ಸಿಗ್ತಾ ಇದೆ. ಹಾಗಾಗಿ ಯಾವುದೇ ಅಂಜಿಕೆ ಇಲ್ಲದೆ ಕೈದಿಗಳು ಅದನ್ನ ಯಾವುದೇ ಹೆದರಿಕೆ ಇಲ್ಲದೆ ತಗೊಳ್ತಿದ್ರು ಅನ್ನೋದು ಈಗ ಜಗಜ್ಜಾಹೀರಾಗಿತ್ತು. ಆದ್ರೆ ಈಗ ಏನು ರೂಪ ಅವರು ನೀಡಿದ ವರದಿಯಿಂದಾಗಿ ಸಂಪೂರ್ಣವಾಗಿ ಒಂದು ಹಂತಕ್ಕೆ ಪರಪ್ಪನ ಅಗ್ರಹಾರ ಕಾರಾಗೃಹದಲ್ಲಿ ಯಾವ ವಸ್ತುಗಳು ಸಿಗ್ತಾ ಇಲ್ಲ, ಒಂದು ಹಂತಕ್ಕೆ ಪರಪ್ಪನಾಗ್ರಹಾರ ಕಾರಾಗೃಹ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ಸ್ಮಿತಾ, ಏನಂದ್ರೆ ನೂತನ ಎಡಿಜಿಪಿ ಆಗಿ ಅಧಿಕಾರವನ್ನ ಸ್ವೀಕರಿಸಿದಂತ ಏನು ಮೇಘರಿಕ್ ಅವರು ಸಂಪೂರ್ಣವಾಗಿ ಸ್ಟ್ರಿಕ್ಟ್ ವಾರ್ನಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಜೈಲಿನ ನಿಯಮದಂತೆ ನಡೀಬೇಕು. ಯಾವ್ದು ಕೂಡ ಗಾಂಜಾ ಇರ್ಬೋದು, ಮಾದಕ ವಸ್ತುಗಳು ಇರ್ಬೋದು, ಇತರೆ ವಸ್ತುಗಳು ಯಾವ್ದು ಕೂಡ ಸಿಗದೆ ಇರುವಂತೆ ಸಂಪೂರ್ಣವಾಗಿ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಇಲ್ಲಿನ ಕರ್ಮಕಾಂಡ ಬಯಲಾದ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಕೈದಿಗಳು ಒಂದ್ ರೀತಿಯಲ್ಲಿ ಕಂಗೆಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇಲ್ಲಿ ಸುಮಾರು 40% ಅಧಿಕ ಕೈದಿಗಳು ಮಾದಕ ವ್ಯಸನಿಗಳಾಗಿದ್ರು, ಮಾದಕ ಚಟಕ್ಕೆ ಇವರು ದಾಸರಾಗಿದ್ರು. ಏನೋ ಇಲ್ಲಿ ಕೈದಿಗಳು ಮುಖ್ಯವಾಗಿ ಏನು ಮದ್ಯಪಾನವನ್ನ ಮಾಡ್ತಕ್ಕಂಥ ಕೈದಿಗಳು ಸ್ವಲ್ಪ ಮಟ್ಟಿಗೆ ಅದನ್ನ ಬಿಡಬಹುದಾದ್ರೂ ಕೂಡ ಏನು ಗಾಂಜಾ ಮತ್ತೆ ಇತರ ಸಿಗರೇಟ್ ಅನ್ನ ಸೇರುವಂತ ಕೈದಿಗಳಿಗೆ ಅದನ್ನು ಬಿಡೋದು ಸಾಕಷ್ಟು ಕಷ್ಟವಾಗ್ತಿದೆ. ಕೆಲವು ಜೈಲಿನ ಮೂಲಗಳು ಹೇಳುವ ಪ್ರಕಾರ ಇಲ್ಲಿನ ಕೈದಿಗಳು ಕೆಲವರು ಸಾಕಷ್ಟು ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಆ ಮಾದಕ ವ್ಯಸನಕ್ಕೆ ಏನು ಬಲಿಯಾದಂತ ಇಲ್ಲಿ ಕೈದಿಗಳು ಸಾಕಷ್ಟು ಚಡಪಡಿಕೆಯನ್ನ ಕೂಡ ಉಂಟು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಯಾವುದೇ ವಸ್ತುಗಳು ಕೂಡ ಅವರಿಗೆ ಸಿಗದೆ ಇರೋದ್ರಿಂದ ಈಗ ಸಂಪೂರ್ಣವಾಗಿ ಅವರಿಗೆ ಒಂದ್ ರೀತಿಯಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಕೂಡ ಫಾಲೋ ಆಗ್ತಾ ಇದೆ. ಹಾಗಾಗಿ ಕೆಲವು ಮನೆಯೂಟಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಯಾಕೆಂದ್ರೆ ಮೊದಲು 1 ಗಂಟೆಯವರೆಗೂ ಅಂದ್ರೆ 50 ರೂಪಾಯಿ ಕಟ್ಟಿ ನೋಂದಣಿಯನ್ನ ಮಾಡ್ಕೊಂಡ್ರೆ ಮನೆಯಿಂದ ಅವರು ಊಟವನ್ನ ಕೂಡ ತರಬಹುದಾಗಿತ್ತು. ಹಾಗೆ ಕೆಲವು ಇತರೆ ವಸ್ತುಗಳು, ಹಣ್ಣು ಹಂಪಲು ಮತ್ತೆ ಇತರೆ ವಸ್ತುಗಳನ್ನ ಅವರಿಗೆ ನೀಡಬಹುದಾಗಿತ್ತು. ಆದ್ರೆ ಈಗ ಆ ರೂಲ್ಸ್ಗೂ ಕೂಡ ಬ್ರೇಕ್ ಬಿದ್ದಿದೆ. ಯಾಕೆಂದ್ರೆ ಕೇವಲ 10 ನಿಮಿಷಗಳು ಕೂಡ ಮಾತ್ರ ಕೈದಿಗಳ ಸಂಬಂಧಿಕರು ಬಂದು ಅವರನ್ನ ಭೇಟಿ ಮಾಡಬಹುದೇ ವಿನಃ
ಯಾವುದೇ ಮನೆ ಊಟ ಅಥವಾ ಇತರೆ ವಸ್ತುಗಳನ್ನ ಅವರಿಗೆ ತಂದು ಕೊಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನೊಂದೆಡೆ ನೋಡೋದಾದ್ರೆ ಏನು ಶಶಿಕಲಾ ಮತ್ತು ಕರೀಂಲಾಲ್ ತೆಲಗಿ ಅವರಿಗೆ ವಿಶೇಷ ಸೌಲಭ್ಯ ಏನಿತ್ತು ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಕಟ್ ಆಗಿದೆ. ಯಾಕೆಂದ್ರೆ ಕರೀಂಲಾಲ್ ತೆಲಗಿ ಅವರಿಗೆ 4 ಜನ ಅಂಗರಕ್ಷಕನನ್ನ ನೀಡಲಾಗಿದೆ ಅಂತ ಹೇಳಲಾಗ್ತಿತ್ತು. ಆದ್ರೆ ಕೋರ್ಟ್ನ ನಿಯಮದಂತೆ ಒಬ್ಬ ಅಂಗರಕ್ಷಕನನ್ನ ಅಂದ್ರೆ ಸಹಾಯಕನನ್ನ ನೀಡ್ಲಿಕ್ಕೆ ಮಾತ್ರ ಅವಕಾಶ ಇದೆ. ಹಾಗಾಗಿ ಅವನೊಬ್ಬನನ್ನ ಹೊರತುಪಡಿಸಿ ಉಳಿದ 3 ಜನನನ್ನು ಕೂಡ ಅಲ್ಲಿಂದ ತೆಗೆದು ಬೇರೆ ಅವರ ಏನು ಇತರೆ ಕೆಲಸಕ್ಕೆ ನಿಯೋಜನೆ ಮಾಡಲಾಗಿದೆ. ಹಾಗೆ ಶಶಿಕಲಾ ಅವರಿಗೆ ಏನು ಸ್ವಚ್ಛಂದವಾಗಿ ತಿರುಗಾಡ್ತಾ ಇದ್ರು, ಬಿಳಿ ಬಟ್ಟೆಯನ್ನ ತೊಟ್ಟಿರ್ಲಿಲ್ಲ, ಇತರೆ ಜೈಲಿನ ಎಲ್ಲಾ ನಿಯಮಗಳನ್ನ ಬ್ರೇಕ್ ಮಾಡಿದ್ರು, 4 ರೂಮ್ಗಳನ್ನ ಕೂಡ ನೀಡಿ ಅವರಿಗೆ ಒಂದ್ ರೀತಿಯಲ್ಲಿ ಜೈಲಿನ ನಿಯಮವನ್ನ ಗಾಳಿಗೆ ತೂರಲಾಗಿತ್ತು. ಆ ಎಲ್ಲಾ ಸೌಲಭ್ಯಗಳಿಗೂ ಈಗ ಬ್ರೇಕ್ ಬಿದ್ದಿದೆ ಅನ್ಸುತ್ತೆ. ಯಾಕಂದ್ರೆ ಶಶಿಕಲಾ ಅವರಿಗೆ ಈಗ ಬಿಳಿ ಬಟ್ಟೆಯನ್ನ ತೊಡಿಸಿ ಜೈಲಿನಲ್ಲಿ ಕೂರಿಸಲಾಗಿದೆ ಅನ್ನೋ ಮಾಹಿತಿ ಈಗ ಜೈಲಿನ ಮೂಲಗಳಿಂದ ಕೇಳಿ ಬರ್ತವೆ ಅಂತ. ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.